ಮಂಡ್ಯದ ಗಂಡು ಕನ್ನಡದ ಕಣ್ಮಣಿ ಅಂಬರೀಷ್ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಸಾಕಷ್ಟು ಅಭಿಮಾನಿಗಳು ಅವರ ಪುಣ್ಯ ಭೂಮಿಗೆ ಆಗಮಿಸ್ತಿದ್ದಾರೆ. ಸದ್ಯ ನಮ್ಮ ಜೊತೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಇವತ್ತು ಮಂಡ್ಯದ ಗಂಡು ಅಂಬರೀಷ್ ಅವರ ಇಲ್ಲೆಲ್ಲ ಸಾಕಷ್ಟು ಜನ ಅಭಿಮಾನಿಗಳು ಬೆಳಗ್ಗೆಯಿಂದ ಕೂಡ ಬಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಅಂಬರೀಷ್ ಅಭಿಮಾನಿಗಳು ತಮ್ಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಏಕೆ ಅಂತಂದರೆ ನಿರಂತರವಾಗಿ ಅಂಬರೀಷ್ ಅಭಿಮಾನಿಗಳು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತಾ ಇರೋದು ಇವತ್ತೇನು ಹೊಸದೇನಲ್ಲ. ಹಾಗೆಯೇ ಅಂಬರೀಷ್ರವರ ಅನುಪಮ ಸ್ಥಿತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೆಲ್ಲರೂ ಕೂಡ ನೋವಿನ ವಿಚಾರ. ಅದು ವಿಧಿಯ ಬರಹ. 74ನೇ ವರ್ಷದ ಜನ್ಮದಿನದಂದು ಅಂಬರೀಷಣ್ಣ ಇಲ್ಲ ಅನ್ನೋದನ್ನು ಹೊರಬಿಟ್ರೆ ಬೇರೆ ಎಲ್ಲವೂ ಕೂಡ ಇದೆ. ಹಾಗಾಗಿ ಈಗಾಗಲೇ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ಗಳ ಪುನರ್ವಿಂಗಡಣೆ ಮಾಡಿ ಹಲವಾರು ಮಹಾನ್ ಸಾಧಕರ ಹೆಸರುಗಳನ್ನು ವಾರ್ಡ್ಗಳ ಪುನರ್ವಿಂಗಡಣೆ ಹೆಸರಿನಲ್ಲಿ ಹಲವಾರು ಸಾಧಕರ ಹೆಸರುಗಳನ್ನು ಸೂಚಿಸಿದೆ. ಆ ಸೂಚಿಸಿರ್ತಕ್ಕಂತಹ ಹೆಸರುಗಳಲ್ಲಿ ಅಂಬರೀಷ್ ಅಣ್ಣನವರ ಹೆಸರನ್ನು ಯಾವುದಾದ್ರೂ ಬೆಂಗಳೂರು ನಗರದ ವಾರ್ಡ್ಗೆ ಅಂಬರೀಷ್ ವಾರ್ಡ್ ಅಂತ ಹೇಳಿ ಹೆಸರಿಕಬೇಕು ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ ಈ ಸರ್ಕಾರಕ್ಕೆ. ಹಾಗೆಯೇ ನಾಡಿನ ಹಲವಾರು ಜನ ಸಾಧಕರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದೆ, ಸಂತೋಷ. ಆ ಮಹಾನ್ ಸಾಧಕರಿಗೆಲ್ಲರಿಗೂ ನಮಸ್ಕಾರ ತಿಳಿಸ್ತಾ, ಅಂತಹ ಸಾಧಕರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ರವರು ಇರಬೇಕಾಗಿತ್ತು. ಅದಿಲ್ಲ ಅನ್ನೋದು ನಮಗೆಲ್ಲರಿಗೂ ಕೂಡ ನೋವು ತರಿಸುವಂಥ ವಿಚಾರ. ಆದಷ್ಟು ಬೇಗ 75ನೇ ಜನ್ಮದಿನದ ಶುಭ ಸಂದರ್ಭದಲ್ಲಿ ಅಂಬರೀಷ್ ಅಭಿಮಾನಿಗಳಿಗೆ ತಾವೆಲ್ಲರೂ ಕೂಡ ಸಿಹಿ ಸೂಚಿಸಬೇಕು. ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ರೆಬಲ್ ಸ್ಟಾರ್ ಅಂಬರೀಷ್ರವರಿಗೆ ಘೋಷಣೆ ಮಾಡಬೇಕು ಅಂತೇಳಿ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಪರವಾಗಿ ನಾನು ಆಗ್ರಹಪಡಿಸ್ತಾ ಇದ್ದೀನಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾಡಿನಾದ್ಯಂತ ಹಲವಾರು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಹಾಗೆಯೇ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಾ ಇರ್ತಕ್ಕಂತಹ ಎಲ್ಲ ಅಂಬರೀಷ್ ಅಭಿಮಾನಿಗಳಿಗೆ ತಾಯಿ ಭುವನೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಆಯುಸ್ಸು ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾನು ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೀನಿ. ಮತ್ತೊಮ್ಮೆ ನನ್ನ ನೆಚ್ಚಿನ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ರವರ 74ನೇ ಜನ್ಮದಿನದ ಶುಭಾಶಯಗಳು. ನಮಸ್ಕಾರ. ಸರ್, ಒಂದು ಮಾತಾಡ್ತಾ ಹೇಳ್ತಾ ಇದ್ರಿ ಅಂದರೆ ಫ್ಯಾನ್ಸ್ಗಳು ಉದ್ದೇಶದಿಂದ ಸಾಕಷ್ಟು ಅಂದರೆ ಒಂದು ವಾರ್ಡನ್ನ ಇದು ಮಾಡ್ಬಿಟ್ಟು ಅಲ್ಲಿ ಅಂಬರೀಷ್ ಅವರ ಹೆಸರು ಒಂಥರ ಒಂದು ಕೆಲವು ಫ್ಯಾನ್ಸ್ ಹೇಳ್ತಾರೆ, ನೀವು ಕೂಡ ಹೇಳಿದ್ರಿ. ಅದೇ ಥರ ಒಂದು ಮೆಟ್ರೋ ಸ್ಟೇಷನ್ಗೆ ಅಂಬರೀಷ್ ಅವರ ಹೆಸರು ಇಡಬೇಕು ಅಂತ ಕೆಲವು ಫ್ಯಾನ್ಸ್ ಕೂಡ ಹೇಳ್ತಾರೆ. ಸೊ ಈ ಥರ ಬೇಡಿಕೆಗಳು ಏನಾದ್ರು ನಿಮಗೆ ಅಂದರೆ ಫ್ಯಾನ್ಸ್ಗಳಿಗೆ ಏನಾದ್ರು ಬೇರೆ ಬೇರೆ ಇದೆಯಾ ಅಂತ? ಯಾಕೆಂದರೆ 75ನೇ ವರ್ಷಕ್ಕೆ ಒಂದು ವಿಭಿನ್ನವಾಗಿ ವಿಶೇಷವಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟರೊಳಗೆ ಇದನ್ನು ಈಡೇರಿಸುತ್ತಾ ಅಂತ ನಿಮಗೆ ಏನೋ ಅನಿಸ್ತಿದೆಯಾ ಅಂತ? ಖಂಡಿತ ಮಾಡಲೇಬೇಕು. ಹಲವಾರು ಈಗಾಗಲೇ ಮೆಟ್ರೋ ಸ್ಟೇಷನ್ಗೆ ಯಾವುದೇ ಚಲನಚಿತ್ರ ನಟರುಗಳ ಹೆಸರನ್ನು ಇಟ್ಟಿರದೇ ಇರೋದ್ರಿಂದ ನಾನು ಯಾವುದನ್ನು ಅದನ್ನು ಪ್ರಸ್ತಾವನೆ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ, ಅವರ ಹೆಸರನ್ನು ಮೊದಲು ಇಡಲಿ. ಶಂಕರನಾಗರಿದ್ದಾರೆ, ಅವರ ಹೆಸರನ್ನು ಮೊದಲು ಇಡಲಿ. ನಮಗೆ ವಾರ್ಡ್ಗಳ ಪುನರ್ವಿಂಗಡಣೆ ಮಾಡಿ ರೆಬಲ್ ಸ್ಟಾರ್ ಅಂಬರೀಷ್ ವಾರ್ಡ್ ಅಂತ ಹೆಸರಿಕಬೇಕು. ಹಾಗೆಯೇ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಆದಷ್ಟು ಬೇಗ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸ್ತೀವಿ. ಸರ್, ಈಗ ಏನಂತಂದರೆ ಸಿನಿಮಾ ಇಂಡಸ್ಟ್ರಿಲಿ ಈಗ ಏನಂತಂದರೆ ಕೆಲವು ಅಗಲಿದ ಹಿರಿಯ ನಟರಾಗಿರ್ಬೋದು, ಕೆಲವು ಎಲ್ಲ ನಟರು ಕೂಡ ಈಗ ಅಪ್ಪು ಸರ್ದಾಗಿ ಅವ್ರ ಬರ್ತಡೆಗೆ ಅವ್ರದ್ದು ಫಿಲಮ್ ರಿಲೀಸ್ ಆಗ್ತಾ ಇತ್ತು. ಸೊ ಅಂಬರೀಷ್ ಅವ್ರದ್ದು ಯಾವ ಸಿನಿಮಾ ರಿಲೀಸ್ ಆಗಬೇಕು ಅಂತ ನಿಮ್ಗೆ ಏನು ಅನಿಸ್ತಾ ಇದೆ? ನೆಕ್ಸ್ಟ್ ಯಾವ್ದಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಒಂದು ಹಂತ ಫಿಲಮ್ ರಿಲೀಸ್ ಆಗುತ್ತೆ ಅಂತ ಈಗಾಗಲೇ ಸುದ್ದಿ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಸೊ 75ನೇ ಮುಂದಿನ ವರ್ಷ ತುಂಬ ಹೇಳಿದ್ರೆ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಿದ್ದ. ಸೊ ಏನೇನು ಪ್ಲ್ಯಾನ್ ಇದೆ ಅಂತ ಒಂದು ಫ್ಯಾನ್ಸ್ಗೆ ಹೇಳೋದು. ಈಗಾಗಲೇ ಸಂಘ ಎಲ್ಲವೂ ಕೂಡ ಮೀಟಿಂಗ್ ಸೇರಿ ಒಂದು ಪದಾಧಿಕಾರಿಗಳ ಸಭೆಯನ್ನು ಕರೆದು ಅಧ್ಯಕ್ಷರುಗಳೆಲ್ಲ ಮಾತಾಡ್ತಾರೆ ಅದ್ರ ಬಗ್ಗೆ ಈಗಲೇ ಏನು ಹೇಳಬೇಕು. ಸೊ ಬೆಳಿಗ್ಗೆ ಸುಮಲತಾ ಮೇಡಮ್ ಬಂದಿದ್ದು ಕೂಡ. ಸೊ ಏನು ಹೇಳೋದು ಫ್ಯಾನ್ಸ್ಗೆ? ಮದ್ದೂರು ಮಂಡ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾದ್ರೆ ಬೇಗ ಹೊರಟಿದ್ದಾರೆ. ಈಗ ಬೇಗ ಹೊರಟಿದ್ದಾರೆ ಇವತ್ತಿಲ್ಲಿ. ಹಾಗಾಗಿ ಮತ್ತೆ ಅಂಬರೀಷ್ ಅಭಿಮಾನಿಗಳು ಇನ್ನೂ ಸಂಭ್ರಮಗಳಿದೆ, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅಂಬರೀಷ್ ಅವರಿಗೆ 74 ವರ್ಷದ ಏನಪ್ಪ ಅಂದರೆ ನಮ್ಮ ಚಿತ್ರರಂಗದಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಏನೇ ಇದ್ರು ಅಣ್ಣ ಹತ್ರ ಬರ್ತಾಯಿದ್ರು ಎಲ್ಲರೂ. ಏನೇ ಕೆಲಸ ಆದರೂ ಅಣ್ಣಂದ್ರೆ ಯಾಕೋ ಅಂದರೆ ಸಾಕು, ಮನೆಗೆ ಹೋಗೋಕ್ಕೆ ಭಯ ಪಡ್ತಾಯಿದ್ರು. ಅದರಿಂದ ಒಂದು ಸ್ವಲ್ಪ ಅಣ್ಣನ ಕಳ್ಕೊಂಡು ತುಂಬಾ ತೊಂದರೆ ಆಗಿದೆ. ಚಿತ್ರರಂಗಕ್ಕೆ ಆಗಲಿ, ಅಭಿಮಾನಿಗಳಿಗೆ ಆಗಲಿ, ಪ್ರತಿಯೊಂದು ವಿಚಾರಕ್ಕೂ ತೊಂದರೆ ಆಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ನಾಯಕರು ಯಾರು ಒಳ್ಳೆಯ ಸ್ಟ್ಯಾಂಡ್ ಆಗಿ ಕನ್ನಡ ಚಿತ್ರರಂಗನ ಒಂದು ಒಳ್ಳೆಯ ಹಂತ ತಗೊಂಡೋಗ್ತಾಗಿ ಎಲ್ಲರೂ ಒಳ್ಳೆಯದಾಗಿ. 74ನೇ ಜನ್ಮದಿನ ಆಚರಣೆದು ಅದು ನೋವಿದೆ. ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅದು ಅವ್ರ ಹೆಸರಲ್ಲಿ ನಾವು ಅನಾಥಾಶ್ರಮದಲ್ಲಿ ಮತ್ತು ಅನ್ನದಾನ, ರಕ್ತದಾನ ಎಲ್ಲ ಮಾಡಿದ್ದೀವಿ. ಇನ್ನೂ ಅನೇಕ ಕಾರ್ಯಕ್ರಮ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗಿ ಮಾಡ್ತೀವಿ ಅಂತ ಮಾಡ್ತೀವಿ. ಇದಿಷ್ಟು ಅಂಬರೀಷ್ ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.